ಸೋಷಿಯಲ್ ಮೀಡಿಯಾಲಿ ಯದ್ವಾ ತದ್ವಾ ಓಡಾಡ್ತಾ ಇರುವಂಥ ಒಂದು ಮೀಮ್ ಯಾವ್ದಪ್ಪ ಅಂತ ಹೇಳಿದ್ರೆ, ಎಂಐನ ಮಾಲೀಕ ಅನಂತ್ ಅಂಬಾನಿ ಅವರು ವಿಲ್ ಜಾಕ್ಸ್ನ ಬೈ ಮಾಡಿದ್ಮೇಲೆ ತಮ್ಮ ಸೀಟಿಂದ ಎದ್ಬಿಟ್ಟು RCBಯ ಪ್ರಥಮೇಶ್ ಮಿಶ್ರಾ ಅವರು ಹೋಗಿ ಕೈ ಕೊಡ್ತಾರೆ. ಈ ಥರ ಇದುವರೆಗೂ IPL ಅಲ್ಲಿ ನಾವು ನೋಡೇ ಇಲ್ಲ ಯಾವುದೇ ಒಂದು ಬೈ ಆಯ್ತಾರೆ. ಸೊ ಎಲ್ಲರದು ಊಹೆ ಅಥವಾ ಏನಪ್ಪ ಗಾಸಿಪ್ ನಡೀತಾ ಇರೋದು ಏನಪ್ಪ ಅಂದರೆ, ಸರ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಇಬ್ಬರು ನಡುವೆ RCB MIನ ಟಿಮ್ ಡೇವಿಡ್ ತಗೊಳ್ತಾರೆ, MI ಅವರು RCB ವಿಲ್ ಜಾಕ್ಸ್ನ ತಗೊಳ್ತಾರೆ. RCB ಹತ್ರ RTM ಕಾರ್ಡ್ ಇದ್ರೂ ಕೂಡ ಯೂಸ್ ಮಾಡಲ್ಲ, ದುಡ್ಡಿದ್ರೂ ಕೂಡ ಯೂಸ್ ಮಾಡಲ್ಲ. ಸೊ ಅಡ್ಜಸ್ಟ್ಮೆಂಟ್ ಸಾರ್ ಇವರಿಬ್ರು ನಡುವೆ ಅಂದರೆ ಖಂಡಿತ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, 2 ಟೀಮ್ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ 8 ಟೀಮ್ ಸುಮ್ಮನೆ ಕೂತಿರ್ತಾರೆ. ಕಳೆಕಾಯಿ ಪರಿಸರ ನಡೀತಾ ಇದೆ, ಕಳೆಕಾಯಿ ತಿಂತಾ ಇರ್ತಾರೆ ಅವರೇನಾದ್ರು. ಯಾಕಂದ್ರೆ ಆಕ್ಷನ್ ಡೈನಮಿಕ್ಸ್ ಯಾವ ಥರ ಇರುತ್ತೆ ಅಂದರೆ, ಯಾವ ಪ್ಲೇಯರ್ ಇಂದ ಯಾವ ಫ್ರಾಂಚೈಸಿ ಯಾವಾಗ ಹೋಗ್ತಾರೆ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಹಾಗಾಗಿ MI ಆ ಹಂತದಲ್ಲಿ ಒಂಚೂರು ಡೆಸ್ಪರೇಷನ್ ಅಲ್ಲಿದ್ರು. ಅವ್ರಿಗೊಂದು ಒಳ್ಳೆ ಫಾರಿನ್ ಬ್ಯಾಟರ್ ಬೇಕಾಗಿತ್ತು. ಅವ್ರು ಯೋಚನೆ ಮಾಡ್ತಾ ಇದ್ರು ಆಸ್ ಯೂಶುವಲ್ ಟಿಮ್ ಡೇವಿಡ್ನ ತಗೋಬಹುದು ಅಂತ. ಬಟ್ RCBನ ಔಟ್ ಬೀಟ್ ಮಾಡೋಕ್ಕಾಗಿಲ್ಲ. ಒಂದು. ಎರಡನೇದು, ಅವ್ರ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇದ್ದಂತಹ ಏಕೈಕ ಕಡೆ ಫಾರಿನ್ ಬ್ಯಾಟರ್ ವಿಲ್ ಜಾಕ್ಸ್ ಆಗಿದ್ರು ಆ ಹಂತದಲ್ಲಿ. ಅವ್ರು ಬರಲಿಲ್ಲ ಅಂದ್ರೆ ಇವ್ರದ್ದು ಅನ್ಕೊಂಡಿರೋ ಹಂಗೆ ಅವರ ಒಂದು ಟೀಮ್ನ ಕಟ್ಟಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ತುಂಬಾ ಡೆಸ್ಪರೇಷನ್ ಅಲ್ಲಿ ಇದ್ದಂತ ಮುಂಬೈಗೆ ಯಾವಾಗ RCB ನಾವು RTMನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ವಾ, ಅವಾಗ ಒಂಥರ ರಿಲೀಫ್ ಬಂತು. ಯಾವ ಥರ ಒಂದು ಖುಷಿ ಆಗೋಯ್ತು ಅಂದರೆ, ಇನ್ವಾಲಿಯಂಟರಿಲಿ ಅನಂತ್ ಅವರು ಎದ್ದೋಗಿ ಪ್ರಥಮೇಶ್ ಮಿಶ್ರಾ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬಂದಿದ್ದು ಅಥವಾ ಕೃತಜ್ಞತೆಯನ್ನು ಸಲ್ಲಿಸಿದ್ದು. ಸೊ ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಬಿಟ್ವೀನ್ RCB ಆ್ಯಂಡ್ MI. ಸೊ MI ಆಕ್ಷನ್ ಹೇಗಿತ್ತು ಜಾನಿ ಅವರೇ ನಿಮ್ಮ ಪ್ರಕಾರ ಅಂತ ಕೇಳಿದ್ರೆ, ಚೆನ್ನಾಗೇ ಇತ್ತು. ಸಖತ್ತಾಗಿರುವಂಥ ಒಂದು ತಂಡನ ಕಟ್ಟಿದ್ದಾರೆ. ನೀವು ರಿಟೆನ್ಷನ್ ನೋಡಿದ್ರೆ ಆಲ್ ಇಂಡಿಯನ್ ರಿಟೆನ್ಷನ್. ಓಪನರ್ ರೋಹಿತ್ ಶರ್ಮಾ, ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, 3 ಪ್ಯೂರ್ ಬ್ಯಾಟರ್. ತಿಲಕ್ ವರ್ಮಾ ಒಂದು ಸ್ವಲ್ಪ ಆಫ್ ಸ್ಪಿನ್ ಆಗ್ತಾರೆ ಅಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯ ದ ನಾಯಕ ಅಂಡ್ ಆಲ್ರೌಂಡರ್, ಆಮೇಲೆ ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ನಂಬರ್ 1 ಫಾಸ್ಟ್ ಬೌಲರ್. ಸೊ 5 ಇಂಡಿಯನ್ಸ್ ಸಖತ್ತಾಗಿರೋರು, ಪ್ಲೇಯಿಂಗ್ 11 ಅಲ್ಲಿ ಆಡೋರು ಇದ್ರು. ಇವ್ರ ಸುತ್ತ ಟೀಮ್ನ ಕಟ್ಟಬೇಕಾಗಿತ್ತು. ಸೊ ರೋಹಿತ್ ಶರ್ಮಾ ಜೊತೆಗೆ ಯಾರು ಓಪನ್ ಮಾಡ್ತಾರೆ ಸರ್ ಅಂದ್ರೆ, ನೋಡಿ ಇಲ್ಲಿ ಅವರು ಸೌತ್ ಆಫ್ರಿಕನ್ ಲೆಫ್ಟ್ ಹ್ಯಾಂಡರ್ ರೇನ್ ರಿಕಲ್ಟನ್ ನ ತಗೊಂಡಿದ್ದಾರೆ. ಆಮೇಲೆ ವಿಲ್ ಜಾಕ್ಸ್ ಜಾಯ್ನ್ ಆಗಿದ್ದಾರೆ. ವಿಲ್ ಜಾಕ್ಸ್ ಮೂಲತಃ ಓಪನರ್. ಸೊ ರೋಹಿತ್ ಶರ್ಮಾ, ವಿಲ್ ಜಾಕ್ಸ್ ಅಥವಾ ರಿಯಾನ್ ರಿಕಲ್ಟನ್ ಓಪನಿಂಗ್ ಇದಾಯ್ತು ಅಂತ ಹೇಳಿದ್ರೆ, ನಂಬರ್ 3 ತಿಲಕ್ ವರ್ಮಾ ಇತ್ತೀಚಿನ ದಿನಗಳಲ್ಲಿ ಆ ಥರ 3 ಸೆಂಚುರಿ ಬಾರಿಸಿದ್ದಾರೆ. 4 ಅಲ್ಲಿ ಸೂರ್ಯಕುಮಾರ್ ಯಾದವ್, 5 ಅಲ್ಲಿ ಹಾರ್ದಿಕ್ ಪಾಂಡ್ಯ. ನಮಂದಿರ್ನ ವಾಪಸ್ ಇವರು ಬೈ ಮಾಡಿರೋದು. ಉದಯೋನ್ಮುಖ ಆಟಗಾರ, ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ದಾರೆ ಮುಂಬೈಗೆ, ಅದಕ್ಕೆ ಮತ್ತೊಮ್ಮೆ ಇವ್ರನ್ನ ಬೈ ಮಾಡಿದ್ದಾರೆ. ಸೊ ಲೋಯರ್ ಡೌನ್ ದ ಆರ್ಡರ್ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಬೇಕು ಅಂದ್ರೆ ನಮಂದೀರ್ ಸಿಗ್ತಾರೆ. ಇದಾದ್ಮೇಲೆ ಇವರು ಬೈ ಮಾಡಿರೋದು ಒಬ್ಬ ಡೆವನ್ ಜೇಕಬ್ಸ್ ಅಂತ ನ್ಯೂಜಿಲೆಂಡ್ನ ಉದಯೋನ್ಮುಖ ಆಟಗಾರ. ಮೂಲತಃ ಇವರು ಸೌತ್ ಆಫ್ರಿಕನ್ ಬಾರ್ನ್, ಈಗ ಆಕ್ಲೆಂಡ್ ಅಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಮುಂಬೈ ಇಂಡಿಯನ್ಸ್ ಟ್ಯಾಲೆಂಟ್ ಸ್ಕೌಟ್ ಈ ವ್ಯಕ್ತಿನ ಐಡೆಂಟಿಫೈ ಮಾಡಿರೋದು. ನಿಮ್ಗೆ ಜ್ಞಾಪಕ ಇದ್ರೆ, ಒಂದಾನೊಂದು ಕಾಲದಲ್ಲಿ ಬೇಬಿ AB ಅಂತಾನೆ ಹೆಸರುವಾಸಿ ಆಗಿರೋ ಡಿವಾಲ್ಡ್ ಬ್ರೇವಿಸ್ನ ತಗೊಂಡಿದ್ದು. ಸೊ ಅದೇ ತರ ಇಲ್ಲಿ ಡೆವನ್ ಜೇಕಬ್ಸ್ ನ ಬೈ ಮಾಡಿರೋದು. ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ಸ್ಟ್ರೆಂಥನ್ ಮಾಡಬೇಕಾಗಿತ್ತು. ಲಾಸ್ಟ್ ಸೀಸನ್ ಅಷ್ಟು ಚೆನ್ನಾಗಿರಲಿಲ್ಲ ಇವ್ರ ಬೌಲಿಂಗ್ ಡಿಪಾರ್ಟ್ಮೆಂಟ್. ಅದಕ್ಕೋಸ್ಕರ ಟ್ರೆಂಟ್ ಬೌಲ್ಟ್ ಹಿಂದೆ ಇನ್ವೆಸ್ಟ್ ಮಾಡಿ ಇವರು ಈಗ ಜಾಯಿನ್ ಆಗ್ತಾರೆ ಜಸ್ಪ್ರೀತ್ ಬುಮ್ರಾ ಜೊತೆ. ಅದಾದ್ಮೇಲೆ ದೀಪಕ್ ಚಹರ್ನ ತಗೋತಾರೆ. ಇವರು CSKಗೆ ಆಡ್ತಾ ಇದ್ರು. ದೀಪಕ್ ಚಹರ್ ನ್ಯೂ ಬಾಲ್ ನ ಶೇರ್ ಮಾಡ್ತಾರೆ ಟ್ರೆಂಟ್ ಬೌಲ್ಟ್ ಜೊತೆ ಅಂತ ನನ್ಗನ್ಸ್ತಾ ಇದೆ. ಆಮೇಲೆ ಲೋಯರ್ ಡೌನ್ ದ ಆರ್ಡರ್ ಒಳ್ಳೆ ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓವರ್ ದ ಇಯರ್ಸ್ ಮುಂಬೈಯಲ್ಲಿ ಯಾವಾಗಲೂ ಒಂದು ವೀಕ್ ಲಿಂಕ್ ಕಾಣಿಸ್ತಾ ಇದ್ದಿದ್ದು ನಮಗೆ, ಇವ್ರ ಹತ್ರ ಒಂದು ಒಳ್ಳೆ ಸ್ಪಿನ್ನರ್ ಇರಲಿಲ್ಲ. ಪಿಯೂಷ್ ಚಾವ್ಲಾ ಕೆಲಸ ಮಾಡ್ತಾ ಇದ್ರು. ಬಟ್ ಈ ಸತಿ ಮಿಸ್ಟ್ರಿ ಸ್ಪಿನ್ನರ್ ಅಫ್ಘಾನಿಸ್ತಾನಿಂದ ಅಲ್ಲಾ ಗಜನ್ಫರ್ನ ಬೈ ಮಾಡಿದ್ದಾರೆ. ಒಳ್ಳೆ ಅಮೌಂಟ್ ಕೊಟ್ಬಿಟ್ಟೆ ಬೈ ಮಾಡಿದ್ದಾರೆ. ಆಮೇಲೆ ಅನುಭವ ಇರುವಂತ ನ್ಯೂಜಿಲೆಂಡ್ ಲೆಫ್ಟ್ ಆಫ್ ಸ್ಪಿನ್ನರ್ ಸ್ಯಾಂಟ್ನರ್ನ ತಗೊಂಡಿರೋದು. ಸೊ ಇವ್ರ ಬ್ಯಾಟರ್ಸ್ ಎಲ್ಲ ಸಖತ್ತಾಗಿರೋ ಇಂಡಿಯನ್ಸ್ ಇರೋದ್ರಿಂದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ 3 ಸ್ಪಿನ್ನರ್ಸ್ ಅಥವಾ 3 ಫಾರಿನರ್ಸ್ ನ ಬೇಕಾದ್ರೆ ಇವರು ಫೀಲ್ಡ್ ಮಾಡ್ಬೋದು. ಒಂದು ಬೇಕಾದ್ರೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಫಾರಿನರ್ನ ಇಟ್ಕೊಳ್ಳಿ, ಐದರ್ ರಿಕಲ್ಟನ್ ಅಥವಾ ವಿಲ್ ಜಾಕ್ಸ್ ಅಂತ ಹೇಳಿದ್ರೆ, ಬೌಲ್ಟ್ ದ ಫಾರಿನರ್, ಸ್ಯಾಂಟ್ನರ್ ದ ಫಾರಿನರ್ ಹಾಗೂ ಗಜನ್ಫರ್ ದ ಫಾರಿನರ್, ಇವ್ರ 11 ಅಲ್ಲಿ ಫಿಟ್ ಮಾಡ್ಕೋಬಹುದು. ಸೊ ಈ ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಪ್ರಕಾರ. ಅದಾದ್ಮೇಲೆ ಅರ್ಜುನ್ ತೆಂಡೂಲ್ಕರ್ನ ರಿಟೈನ್ ಮಾಡಿದ್ದಾರೆ. ಇವರು ಲಾಸ್ಟ್ ಸೀಸನ್ ಇದ್ರು, ಈ ಸೀಸನ್ ಕೂಡ ಬೈ ಮಾಡಿರೋದು. ಕರಣ್ ಶರ್ಮಾ ಇವ್ರಿಗೆ ಲಕ್ಕಿ ಚಾಮ್ ಅಂತ ಯೋಚನೆ ಮಾಡಿ ಆ ವ್ಯಕ್ತಿನ ಇಟ್ಕೊಂಡಿರೋದು. ಆಮೇಲೆ ಇನ್ಯಾರನ್ನ ಬೈ ಮಾಡಿದ್ದಾರೆ ಅಂದ್ರೆ ರಾಜ್ ಅಂಗದ್ ಭಾವ ಅಂತ ಇಂಡಿಯಾ ಅಂಡರ್ 19 ಆಡಿದಂತ ಒಬ್ಬ ಪ್ಲೇಯರ್.
ಆಲ್ರೌಂಡರ್, ಮೀಡಿಯಂ ಪೇಸು ಮತ್ತೆ ಬ್ಯಾಟ್ಸ್ಮನ್. ಆಮೇಲೆ ರಾಬಿನ್ ಮಿನ್ಸ್ ಜಾರ್ಖಂಡ್ ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಅದೇ ತರ ನಮ್ಮ ಕರ್ನಾಟಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತಹ KL ಶ್ರೀಜಿತ್ ಅವ್ರನ್ನ ತಗೊಂಡಿರೋದು. ಟ್ರೆಂಟ್ ಬೋಲ್ಟ್ ಫಾರ್ ವಾಟ್ ಎವರ್ ರೀಸನ್ ಅವೈಲೇಬಲ್ ಇಲ್ಲ ಅಂದ್ರೆ ಅವ್ರಿಗೆ ಬ್ಯಾಕಪ್ ಆಗಿ ಲೆಫ್ಟ್ ಆರ್ಮ್ ಸೀಮರ್ ರೀಸ್ ಟಾಪ್ಲಿ ಬರ್ತಾರೆ. ಇಂಗ್ಲೆಂಡ್ ನ ಲೆಫ್ಟ್ ಆರ್ಮ್ ಸೀಮರ್, ಲಾಸ್ಟ್ ಸೀಸನ್ RCB ಆಡಿದವರು. ಆಮೇಲೆ ಇನ್ನೊಬ್ಬ ಫಾಸ್ಟ್ ಬೌಲರ್ ಲಿಜಾರ್ಡ್ ವಿಲಿಯಮ್ಸ್, ಸೌತ್ ಆಫ್ರಿಕನ್, ಅವ್ರನ್ನ ತಗೊಂಡಿರೋದು. ಒಂದಷ್ಟು ಅನ್ನೌನ್ ನೇಮ್ಸ್ ಇದೆ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಬಟ್ ಈ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಬ್ಯಾಲೆನ್ಸ್ ಇದೆ, ಕ್ವಾಲಿಟಿ ಇದೆ, ಆಮೇಲೆ 11 ಅಲ್ಲಿ ಕ್ಲಾರಿಟಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂಬೈ ಇಂಡಿಯನ್ಸ್ 2025 ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಬೆಟರ್ ಆಗಿ ಕಾಣ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಈಗ ಟಾಟಾ ಬಾಬಾ ಹೇಳೋ ಸಮಯ. ಇಂತಿ ನಿಮ್ಮ ಜಾನಿ.